ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಈಗ ಸುಧಾಕರ್ ಇಲ್ಲೆಲ್ಲ ನೋಡ್ಕೊಂತೀವಿ. ನಾನು ಅಡ್ಗೆ ಮನೆ ಕಳ್ಕೊಂಡ್ ಬರ್ತೀನಿ. ನೆಂಟ್ರು ಬರ್ತಾರಲ್ಲ ಗಣ್ಣವರು, ಒಂದಿಷ್ಟು ಚಿಕ್ಕ ತಿಂಡಿ ಮಾಡಕ್ ಹೇಳಿದ್ದೆ, ನೋಡ್ಕೊಂಡ್ ಬಂದ್ಬಿಡ್ತೀನಿ. ಎಲ್ಲ ಕಡೆಗೂ ನೀನೇ ಓಡಾಡ್ತಾ ಇರಕ್ ಆಗ್ತದೇನಿಲ್ಲ. ನೀನ್ ಹುಡುಗಿರ ಅಪ್ಪ ಕಾಣ್ಲಿ, ಈ ಕೆಲ್ಸನೆಲ್ಲ ಯಾರಿಗಾರು ವಹಿಸ್ಬಾರ್ದಾ? ಯಾರಿಗಪ್ಪ ವಹಿಸೋದು? ನೋಡು, ಯಾವ ಕೆಲಸ ಇದ್ರು ನಾವೇ ಮಾಡಿದ್ರೆ ಸಮಾಧಾನ. ಅರ್ಥ ಆಯ್ತಾ ನಿಮಗೆ? ಅಂಕಲ್, ನಾನು ಆಗ್ಲೇ ಕೇಳ್ದೆ, ತಿಂಡಿ ತಯಾರಾಗಿದೆಯಂತೆ. ಸರಿ ಬಿಡಂದ್ರೆ ಒಳ್ಳೆ ಬರಿ ಬರಿ. ನಮಸ್ಕಾರ ನಮಸ್ಕಾರ. ಸುಧಾಕರ, ಇವನ್ನೆಲ್ಲ ಮಾತಾಡ್ಸ್ತಿರೋಗು, ಬಟ್ಟೆ ಬದಲಿಸ್ಕೊಂಬಂದ್ಬಿಡ್ತೀನಿ. ಹಾಯ್ ಗರ್ಲ್ಸ್. ನಮಸ್ಕಾರ ಬಾವಾ. ಎಲ್ಲಿ ನಿಮ್ಮ ಅಕ್ಕ ಕಾಣಿಸ್ತಾನೆ ಇಲ್ಲ? ಅವಳು ನಿಮಗ್ ಕಾಣೋದು ನಾಳೆ ಮದ್ವೆ ಮಂಟಪದಾಗೆ. ಅಲ್ಲಿ ಗಂಟ ನಿಮ್ ಕಣ್ಣಿಗೆ ಬೀಳಕ್ಕಿಲ್ಲ ಅವಳು. ಇದು ಅನ್ಯಾಯ. ಇದು ಇದೇ ಶಾಸ್ತ್ರ. ನಂಗದೆಲ್ಲ ಗೊತ್ತಿಲ್ಲ. ನಾನ್ ನಿಮ್ಮ ಅಕ್ಕನ ನೋಡ್ಬೇಕು. ಏನಾದ್ರೂ ವ್ಯವಸ್ಥೆ ಮಾಡಿ. ನಾವೀ ಆಟಕ್ಕಿಲ್ಲಪ್ಪ. ನಡಿ ನಡಿ. ಎಲ್ಲಿ ನಿಮ್ ಚಿಕ್ಕ ಸೊಸೆ ಕಾಣ್ತಾ ಇಲ್ವಲ್ಲ? ಅದು ಅವಳು ಹೊರಟಿದ್ಲು. ಅವ್ರ ತಾಯಿಗೆ ಹಾರ್ಟ್ ಅಟ್ಯಾಕ್ ಅಂತ ಫೋನ್ ಬಂತು, ಅದಕ್ಕೆ ಅಲ್ಲಿಗೆ ಹೋಗ್ಬೇಕಾಗಿ ಬಂತು. ಎಂತ ಕೆಲಸ ಆಗ್ಬಿಡ್ತು. ದೇವ್ರ ಅವ್ರು ಒಳ್ಳೇದ್ ಮಾಡ್ಲ. ಆಮೇಲೆ ಒಳಗಡೆ ಚಿಕ್ಕದಾಗಿ ತಿಂಡಿ ಅರೇಂಜ್ಮೆಂಟ್ ಆಗೈತೆ, ತಾವೆಲ್ಲ ಸ್ವೀಕರಿಸ್. ನಮ್ಮ ಅಡಿಗೆಂದ್ರನ್ನ ಬಹು ಬೈದ್ಬಿಟ್ಟಿವನಿ. ಇವ್ರು ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಂಡಾಯ ತುಂಬಾ ನೋವು ಕೊಟ್ಟಿಬಿಟ್ಟೆ. ಹಳೇದ್ನೆಲ್ಲ ಆಗಿರೋದ್ ನೆನೆಸ್ಕೊಂಡ್ಬಿಟ್ರೆ ನನಗೆ ನನ್ನ ಮೇಲೆ ಅಸಹ್ಯ ಆಗ್ಬಿಡ್ತತಿ. ನಮ್ಮ ಪತ್ಮಿನಿ, ನಮ್ಮಪ್ಪ ಹಿಂಗೆ ಕಷ್ಟ ಆಗ್ತದೆ, ಈ ಮದುವೆ ಬೇಡ ನಿಲ್ಲಿಸ್ಬಿಡ್ಬೇಕು ಅಂದಾಗ ಇನ್ಯಾರೇ ಗಂಡ ಹಾಕಿದ್ರು ಕೋಪ ಮಾಡ್ಕೊಂಡು ದೊಡ್ಡ ರಾಣರಂಪ ಮಾಡ್ಬಿಡೋದು. ಆದಷ್ಟು ನಮ್ಮ ಮಡಿಯಂದ್ರು ಅವಳಿಗೆ ಕೆಟ್ಟಸ್ರು ಬರಬಾರ್ದು. ನಾನು ಕೆಟ್ಟದ ನಡ್ಕೊಂತೀನಿ, ನಿಮ್ಮಪ್ಪ ಹಿಂಗೆ ಕೋಪ ಬರಂಗ್ ಮಾಡ್ತೀನಿ, ಮದುವೆ ನಿಲ್ಸಂಗ್ ಮಾಡ್ತೀನಿ ಅಂತ. ಏನಿನ್ಬೇಕು ಎಲ್ಲ ಮಾಡಿ ನನಗೆ ಕೋಪ ಬರಂಗ್ ಮಾಡಿ ಮದುವೆ ನಿಲ್ಸಂಗೆಲ್ಲ ಮಾಡ್ಬಿಟ್ಟು. ಎಷ್ಟು ಗೌರವ ನಿಮ್ಗೆ ಪದ್ಮಿನಿ ಮೇಲೆ. ಈಗಲೇ ಹಿಂಗಾದ್ರೆ ಮದುವೆ ಆದ್ಮೇಲೆ ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬೋದು. ನನ್ನ ಮಗಳು ಪದ್ಮಿನಿ ನಿಮ್ಮಂಥವ್ರನ್ನ ಗಣ್ಣ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಬನ್ನಿ ಬನ್ನಿ ಮಕ್ಕಳು ಎಲ್ಲ ನಡ್ರಿ ನಡ್ರಿ ನಡ್ರಿ. ನೀವು ತುಂಬಾ ಪುಣ್ಯ ಮಾಡಿದ್ರಿ ಬಿಡಿ. ನಮ್ಮಂತ ಶ್ರೀಮಂತರ ಸಂಬಂಧ ಪಡೆಯೋಕೆ ನಿಮ್ಮಂತ ಎಲ್ರಿಗೂ ಇಂಥ ಭಾಗ್ಯ ಇರಲ್ಲ ನೋಡಿ. ಅಲ್ಲ, ಯಾವಾಗ ನೋಡಿದ್ರು ಇಂಥ ಕೊಂಕ ಮಾತೆ ಆಡ್ತೀರಲ್ಲ ತಾವು. ನೋಡೋದು ಸ್ವಲ್ಪ ಚೆನ್ನಾಗಿದ್ದೀರಾ, ಯೋಚನೆ ಚೆನ್ನಾಗಿರ್ಲಿ. ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ.
ಯಾಕಪ್ಪ ಇಷ್ಟ್ ಸಮಾಧಾನದಿಂದ ಮಾತಾಡ್ತಿದ್ದೀನಿ ಅಂದ್ರೆ ಮದುವೆ ಮಾಡ್ತಿದ್ದೀವಿ ನಾವು, ನೆಂಟ್ರು ನೀವು ನಮ್ಮನೆಗೆ ಬಂದಿದ್ದೀರಾ ಅಂದ್ಮೇಲೆ ನಮ್ಮ ತಿತ್ತಿಕೊಡು. ಅದಕ್ಕೆ ಸಂತೋಷ ಓಡಾಡ್ಕೊಂಡಿರ್ಲಿ ಅಂತ. ಏನು ಏನ್ ನಿಮ್ ಮಾತಿನ ಅರ್ಥ? ಅಮ್ಮ ಚಿತ್ರ ಹೋಗಿ ಕಂಪ್ಲೇಂಟ್ ಮಾಡ್ತೀರಾ? ಹಾ, ಮಾಡಿದ್ರೆ ತಿತ್ಕೊಬಿಡ್ತೀರಾ? ಇಲ್ವಲ್ಲ? ಹಾ ನೋಡಿ, ಬಡವ ಬಡವ ಅಂತ ಹಂಗಿಸ್ತಿದ್ದೀರಾ. ಸಿಟ್ಟು ಬರ್ತದ ನಂಗೂ, ಏನೋ ಅನ್ಬೇಕು. ಮಾತಾಡಕ್ಕಿಲ್ಲ ಈಗ. ಮೊದಲೇನೆಲ್ಲ ದಾಮ್ ಧೂಮ್ ಅಂತ ಮಾಡ್ತೀನಿ ನೋಡಿ, ಮೂಗಿನ ಮೇಲೆ ಬೆಳ್ಳ ಹಾಕೊಂಡು ನೋಡ್ತೀರಲ್ಲ, ಆವ ಮಾತಾಡ್ತೀನಿ. ಹಾ ಬನ್ನಿ. ಇಷ್ಟೆಲ್ಲ ಅರೇಂಜ್ ಮಾಡ್ಬಿಟ್ಟಿದ್ದೀನಿ ಅಂತ ಮೆರೀತಿದ್ಯಾ ಅಲ್ವಾ ನೀನು? ಅದಕ್ಕೆ ಇಂಥ ಮಾತು ಬರ್ತಿದೆ. ನಿನ್ನ ಇನ್ನೂ ಹೆಚ್ಚು ಹೊತ್ತು ಮಾತಾಡೋದಕ್ಕೆ ನಾನ್ ಬಿಡಲ್ಲ. ನಂದನ್, ಅಲ್ಲೇನ್ ಮಾಡ್ತಾ ಇದೀಯಾ? ತುಂಬಾ ಕೆಲಸ ಇದೆ, ಬಾರೋ ಬೇಗ. ಬಂದೆ ಚಿಕ್ಕಪ್ಪ, ಬಂದೆ. ಶೋಭರಾಜ್, ಲಾಸ್ಟ್ ಮೂಮೆಂಟಲ್ಲಿ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು. ನಾಳೆನೇ ಶೋ. ನಾನು ಕೇಳಿರೋ ಡ್ಯಾನ್ಸ್ ಕಂಟೆಸ್ಟೆಂಟ್ಸ್ ಎಲ್ಲ ರೆಡಿ ಇದ್ದಾರೆ ತಾನೇ? ಎಸ್ ಸರ್, ನಾನು ಆಲ್ರೆಡಿ 3 ಜನದ ಹೆಸರು ಕೊಟ್ಟಿದ್ದೀನಲ್ಲ, ಅದರಲ್ಲಿ ಇಬ್ಬರಂತೂ ಬಂದೇ ಬರ್ತಾರೆ. ನೀವು ಕಳಿಸಿರೋ 3 ಜನದಲ್ಲಿ 2 ಸೆಲೆಕ್ಟ್ ಆಗಿಲ್ಲ, ಒಬ್ಬಳೇ ಸೆಲೆಕ್ಟ್ ಆಗಿರೋದು. ಯಾರು ಸರ್? ಯಾರೇ ಆದರೂ ಕರ್ಕೊಂಬರ್ತೀನಿ. ಅವತ್ತು ಹಾಗೆ ಹೇಳಿದ್ರಿ. ಲಾಸ್ಟ್ ಮೂಮೆಂಟಲ್ಲಿ ಆ ಕ್ಯಾಂಡಿಡೇಟ್ ಒಪ್ತಾ ಇಲ್ಲ ಅಂತ ಹೇಳಿದ್ರಿ. ಶೂಟು ಕೂಡ ಕ್ಯಾನ್ಸಲ್ ಆಯಿತು. ಮೊದಲೇ ಹೇಳ್ತಾ ಇದ್ದೀನಿ, ನೀವು ಅವಳನ್ನ ಕರ್ಕೊಂಬಂದ್ರೆ ಮಾತ್ರ ಈ ಕಾಂಟ್ರಾಕ್ಟ್ನ ಕಂಟಿನ್ಯೂ ಮಾಡೋಣ, ಇಲ್ಲ ಅಂದರೆ ಬೇಡವೇ ಬೇಡ. ಸರ್, ನನ್ನ ಬಗ್ಗೆ ನಿಮಗೆ ಗೊತ್ತಲ್ವಾ? ಎಷ್ಟು ವರ್ಷದಿಂದ ನಾನು ನಿಮ್ಮ ಜೊತೆಲಿದ್ದೀನಿ ಹೇಳಿ? ನಾನೊಂದ್ಸಲ ಮಾತು ಕೊಟ್ಟ ಮೇಲೆ ಮುಗೀತು. ನಾನು ಕರ್ಕೊಂಡು ಬಂದೇ ಬರ್ತೀನಿ. ಫಸ್ಟ್ ಆಫ್ ಆಲ್, ಆ ಕ್ಯಾಂಡಿಡೇಟ್ ಯಾರು ಸರ್? ಪದ್ಮಿನಿ. ಪದ್ಮಿನಿನಾ? ಯಾಕೆ, ಅವಳು ಬರೋದಿಲ್ವಾ? ಅಯ್ಯೋ, ನಾನು ಕರೆದ್ರೆ ಅವಳು ಬರಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಯಾಕೆಂದರೆ ನಾನು ಅವಳಿಗೆ ಗಾಡ್ ಫಾದರ್ ಇದ್ದ ಹಾಗೆ. ಪಾಪ ಲಾಸ್ಟ್ ಟೈಮ್ ಏನೋ ಅವಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಬರೋಕ್ಕಾಗಿರಲಿಲ್ಲ. ಇದೇನಿದು, ಇವ್ರು ನೋಡಿದ್ರೆ ಪದ್ಮಿನಿನೇ ಬೇಕು ಅಂತ ಹೇಳ್ತಾ ಇದ್ದಾರೆ, ಅವಳು ನೋಡಿದ್ರೆ ಒಪ್ತಾನೆ ಇಲ್ಲ. ಏನು ಮಾಡೋದು? ಆಗಲಿಲ್ಲ ಅಂದರೆ ಮುಂಚೆನೇ ಹೇಳ್ಬಿಡಿ ಶೋಭ್. ಯಾಕಂದರೆ ನಾಳೆ ಎಲ್ಲ ಕಂಟೆಸ್ಟೆಂಟು ಅಲ್ಲಿರ್ತಾರೆ, ಪದ್ಮಿನಿನೂ ಅಲ್ಲಿರಬೇಕು. ಅದಕ್ಕೇನು ಸರ್, ಡೆಫಿನೆಟ್ಲಿ ಇರ್ತಾಳೆ. ಹಾಗಾದರೆ ಕನ್ಫರ್ಮ್ ತಾನೇ? ಕನ್ಫರ್ಮ್ ಸರ್. ಎಷ್ಟೊತ್ತಿಗಿರ್ಬೇಕು ಅವಳಲ್ಲಿ? ನಾಳೆ 7 ಗಂಟೆ ಸ್ಲಾಟು. ಅದಕ್ಕೂ ಮುಂಚೆ ಅವಳು ಅಲ್ಲಿರಬೇಕು. ಈ ಸಲ ಅವಳೇನಾದರೂ ಇಲ್ಲ ಅಂದರೆ ನಿಮ್ಮ ಕಾಂಟ್ರಾಕ್ಟ್ನ ಕ್ಯಾನ್ಸಲ್ ಮಾಡ್ತೀನಿ. ಸರ್, ನಾನು ಮಾತನ್ನು ಸುಮ್ಮನೆ ಕೊಡಲ್ಲ. ಮಾತು ಕೊಟ್ಟರೆ ಆ ಮಾತಿಗೆ ತಪ್ಪಲ್ಲ. ನಾಳೆ ಪದ್ಮಿನಿ ಬಂದೇ ಬರ್ತಾಳೆ. ಪದ್ಮಿನಿ ರೂಮಲ್ಲಿದ್ದಾಳೆ ಅಂದ್ಲು ಪಾವನಿ. ಯಾವ ರೂಮಲ್ಲಿದ್ದಾಳೆ ಅಂತ ಹೆಂಗೆ ಕಂಡಿಡಿಯೋದು? ಏ ಪಾವನಿ, ಸದ್ಯ ಇಲ್ಲೇ ಇದೆಯಲ್ಲ, ಬಾಯಿಲಿ. ನಿಮ್ಮ ಅಕ್ಕ ಯಾವ ರೂಮಲ್ಲಿದ್ದಾಳೆ? ಸಾರಿ, ನಾನು ಹೇಳಕ್ಕಿಲ್ಲ. ಯಾಕೆ? ಅಲ್ಲ, ನನ್ನ ಹತ್ರ ಚಾಕ್ಲೇಟ್ ಎಲ್ಲ ಇಸ್ಕೊಂಡ್ಬಿಟ್ಟು ಈಗ ಪಾರ್ಟಿ ಬದಲಾಯಿಸ್ಬಿಟ್ಯಾ? ಪ್ಲೀಸ್ ಹೇಳು ಪಾವನಿ, ನಂಗೆ ಟೈಮ್ ಇಲ್ಲ, ಬೇಗ. ನೀವು ಕೊಟ್ಟರೋ ಚಾಕ್ಲೇಟ್ಗೆ ಅಕ್ಕ ರೂಮಲ್ಲಿ ಅವಳೆ ಅಂತ ಅಂದೀವ್ನಿ. ಯಾವ ರೂಮಲ್ಲಿ ಅವಳೆ ಅಂತ ಹೇಳಬೇಕು ಅಂದರೆ ಎಕ್ಸ್ಟ್ರಾ ಚಾರ್ಜ್ ಆಯ್ತೈತೆ. ಎಲ್ಲ ಕಳ್ಳಿ. ಸರಿ ಬಿಡಿ, ಬರ್ತೀನಿ. ನಿಂತ್ಕೊಳ್ಳಿ ಮೇಡಮ್, ಎಲ್ಲಿ ಹೋಗ್ತೀರಿ? ಸರಿ ಹೇಳಿ, ಎಷ್ಟು ಚಾರ್ಜ್ ಆಗುತ್ತೆ? 200 ರೂಪಾಯಿ. ಅಷ್ಟೊಂದಾ? ಸರಿ. ಎಲ್ಲಿ ಹೋದ್ರು ಈ ಪೂರ್ವಿ ಪಾವನಿ ಇಬ್ರು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ತಗೊಳ್ಳಿ ಮೇಡಮ್. ಕಳ್ಳ,
ನನ್ನ ನೋಡಕ್ ಇಷ್ಟೊಂದು ಸರ್ಕಸ್ ಮಾಡ್ತಿದ್ರಾ? ನೀವೇನೇ ಮಾಡಿದ್ರು ನನ್ ಸಿಗಕ್ಕಿಲ್ಲ. ಈಗ ಹೇಳಿ, ಎಲ್ಲಿ ನಿಮ್ಮಕ್ಕ? ಅಲ್ಲಿ ನೋಡಿ, ಅವಳೇ ಎಲ್ಲಿದ್ದಾಳೆ? ಹೇ, ಕಳ್ಳಿ, ನನ್ನಿಂದಾನೆ ತಪ್ಸ್ಕೊಂಡು ಹೋಗ್ತೀಯಾ? ಈಗ ಹೋಗು ನೋಡೋಣ. ಬೇಡ ನಂದನವ್ರೆ. ಯಾಕೆ? ಓ, ನನಗೆ ಮುಖ ತೋರಿಸ್ಬಾರ್ದು ಅಂತನಾ? ನನ್ನ ಹತ್ರ ಇವೆಲ್ಲ ಬೇಡಮ್ಮ. ನೀನು ನೋಡಬೇಕು ಅಂತ ಬೆಳಗ್ಗೆಯಿಂದ ಒದ್ದಾಡ್ತಾ ಇದ್ದೀನಿ. ನವೀನನ ಹತ್ರ ಫೋಟೋ ಕಳಿಸು ಅಂದರೆ ಅದಕ್ಕೂ ಬಿಡ್ಲಿಲ್ವಂತೆ. ತಿರುಗು. ಅಮ್ಮಾಜಿ ನಮಸ್ಕಾರ. ಅಜ್ಜಿ, ಬೇಡ ಪದ್ಮಿನಿ, ನೀನ್ ನೋಡ್ಬೇಕಂತ ಎಷ್ಟು ಕಾತರದಲ್ಲಿದ್ದೀನಿ. ನಿರಾಸೆ ಮಾಡಬೇಡ, ಬಾಗಲ್ ತೆಗಿ. ಓಹೋ, ಅದಾಗಕ್ಕಿಲ್ಲ. ಯಾಕೆ ನಿಮಗ್ ಗೊತ್ತಿಲ್ವಾ? ಮದ್ವೆ ಆಗೋವರೆಗೂ ನಾವಿಬ್ರು ಒಬ್ರು ಮುಖ ಒಬ್ರು ನೋಡೋ ಹಂಗಿಲ್ಲ. ಅದೊಂದು ಶಾಸ್ತ್ರ ಅಷ್ಟೇ. ಏನ್ ನಾವ್ ಇದುವರೆಗೂ ಒಬ್ರನ್ನೊಬ್ರು ನೋಡೇ ಇಲ್ವಾ? ಇಷ್ಟಿನದ್ ಮಾತೆ ಬೇರೆ, ಈಗ್ಲೇ ಬೇರೆ. ನೀವು ಸುಮ್ಕೆ ಹೊರಡಿ. ಪದ್ಮಿ, ಸುಮ್ಮನೆ ತೆಗಿ. ಇಷ್ಟದ ನನ್ನ ಮೇಲಿರೋ ಪ್ರೀತಿ? ಇರ್ಲಿ, ನಾನು ನೋಡ್ತೀನಿ ಅದೆಷ್ಟು ದಿನ ನನ್ನಿಂದ ತಪ್ಸ್ಕೊತೀಯ ಅಂತ.